আগে নরেন্দ্র মোদীকে পদত্যাগ করতে বলুন। নরেন্দ্র মোদী পদত্যাগ চাই, তার কারণ সারা দেশের উনি জাতীয় লজ্জা। ವೆಸ್ಟ್ ಬೆಂಗಾಲ್ ಕ್ರಿಮಿನಲ್ ಲಾಸ್ ಅಮೆಂಡ್ಮೆಂಟ್ ಬಿಲ್. ಪಶ್ಚಿಮ ಬಂಗಾಳ ವಿಧಾನಸಭೆ ಅಂಗೀಕರಿಸಿರುವ ಅತ್ಯಾಚಾರ ತಡೆ ಮಸೂದೆ ಮೋದಿ ಸರ್ಕಾರಕ್ಕೆ ಮತ್ತು ಬಿಜೆಪಿಗೆ ಇಕ್ಕಟ್ಟಿನ ಸ್ಥಿತಿ ತಂದಿಟ್ಟಿದೆಯಾ? ನಾರಿ ಶಕ್ತಿಯ ಬಗ್ಗೆ ಮಾತಾಡುವುದನ್ನ ಚುನಾವಣಾ ಪ್ರಚಾರಕ್ಕೆ ಮಾತ್ರವೇ ಸೀಮಿತ ಮಾಡಿಕೊಂಡಿರುವ ಮೋದಿಗೂ ಬಿಜೆಪಿಗೂ ಈಗ ಬಂಗಾಳದ ಅಪರಾಜಿತ ಮಸೂದೆ ಬಿಸಿ ತುಪ್ಪದಂತಾಗಿದೆಯಾ? ಕೇಂದ್ರದ ಕೈಗೊಂಬೆ ಎಂಬ ಆರೋಪಕ್ಕೆ ತುತ್ತಾಗಿರುವ ಪಕ್ಕಾ ಪೊಲಿಟಿಷಿಯನ್ ತರ ವರ್ತಿಸುವ ಗವರ್ನರ್ ಅತ್ಯಾಚಾರ ತಡೆ ಮಸೂದೆಗೆ ಅಂಕಿತ ಹಾಕದೇ ಇದ್ರೂ ಹಾಕಿದ್ರು ಬಿಜೆಪಿ ಸಂದಿಗ್ಧಕ್ಕೆ ಸಿಲುಕಲಿದೆಯಾ? ಮೋದಿ ಸರ್ಕಾರ ಮಾಡಲಾರದ್ದನ್ನ ಮಮತಾ ಬ್ಯಾನರ್ಜಿ ಸರ್ಕಾರ ಮಾಡಿದೆ ಅನ್ನೋದು ಮತ್ತೊಮ್ಮೆ ದೀದಿ ಎದುರು ಮೋದಿಯ ಸೋಲೆ ಅಲ್ಲವಾ? ಅತ್ಯಾಚಾರ ತಡೆ ಮಸೂದೆಯನ್ನ ಸರ್ವಾನುಮತದಿಂದ ಅಂಗೀಕರಿಸುವ ಮೂಲಕ ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆ ವಿಚಾರದಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ಐತಿಹಾಸಿಕ ಹೆಜ್ಜೆ ಇಟ್ಟಿದೆ. ಅಪರಾಜಿತ ಮಹಿಳಾ ಮತ್ತು ಮಕ್ಕಳ ಮಸೂದೆ, ಪಶ್ಚಿಮ ಬಂಗಾಳ ಕ್ರಿಮಿನಲ್ ಕಾನೂನು ಮತ್ತು ತಿದ್ದುಪಡಿ ಮಸೂದೆ 2024 ಪಶ್ಚಿಮ ಬಂಗಾಳ ವಿಧಾನಸಭೆ ಮಂಗಳವಾರ ವಿಪಕ್ಷಗಳ ಬೆಂಬಲದೊಂದಿಗೆ ಅಂಗೀಕರಿಸಿದೆ. ಇದು ದೇಶದ ಮೊದಲ ಅತ್ಯಾಚಾರ ತಡೆ ಮಸೂದೆಯಾಗಿದೆ. ಈ ಮಸೂದೆಯ ಪ್ರಮುಖ ಅಂಶಗಳು ಹೀಗಿವೆ. ಮೊದಲನೇದಾಗಿ, ಅತ್ಯಾಚಾರ ಪ್ರಕರಣದಲ್ಲಿ ಸಂತ್ರಸ್ತರು ಮೃತಪಟ್ಟರೆ ಅಪರಾಧಿಗಳಿಗೆ ಮರಣದಂಡನೆ ವಿಧಿಸೋಕೆ ಇದರಲ್ಲಿ ಅವಕಾಶವಿದೆ. ಎರಡನೇದು, ಅತ್ಯಾಚಾರ ಮತ್ತು ಸಾಮೂಹಿಕ ಅತ್ಯಾಚಾರದ ಅಪರಾಧಿಗಳಿಗೆ ಪೆರೋಲ್ ರಹಿತ ಜೀವಾವಧಿ ಶಿಕ್ಷೆಯನ್ನ ಇದು ನೀಡಲಿದೆ. ಮೂರನೇದು, ಪೋಕ್ಸೋ ಕಾಯ್ದೆಯಡಿಯ ನಿಯಮಗಳು ಬಂಗಾಳದಲ್ಲಿ ಮತ್ತಷ್ಟು ಕಠಿಣ ಆಗಲಿದೆ. ನಾಲ್ಕನೇದು, ಪ್ರಾಥಮಿಕ ವರದಿಯ 21 ದಿನಗಳಲ್ಲಿ ತನಿಖೆಯನ್ನ ಪೂರ್ತಿಗೊಳಿಸಬೇಕಿದೆ. ಇದನ್ನ ಖಾತ್ರಿಪಡಿಸೋದಕ್ಕಾಗಿ ಪೊಲೀಸರನ್ನ ಒಳಗೊಂಡ ವಿಶೇಷ ಅಪರಾಜಿತ ಕಾರ್ಯಪಡೆ ರಚಿಸಲಾಗುತ್ತೆ. ಇದೇ ವೇಳೆ ಪೊಲೀಸರು ಅತ್ಯಾಚಾರ ಪ್ರಕರಣದ ಸಂದರ್ಭದಲ್ಲಿ ಕೇಸನ್ನ ದಾಖಲಿಸಿಕೊಳ್ಳೋಕೆ ವಿಳಂಬ ಮಾಡಿದ್ರೆ ಅಥವಾ ಹಿಂದೇಟು ಹಾಕಿದ್ರೆ ಅಂಥವರನ್ನ ಅಮಾನತು ಮಾಡೋಕೆ ಈ ಮಸೂದೆ ಅವಕಾಶ ನೀಡುತ್ತೆ. ಐದನೇದು, ವೈದ್ಯರು ಮತ್ತು ದಾದಿಯರು ಪ್ರಯಾಣಿಸುವ ಮಾರ್ಗಗಳಲ್ಲಿ ಸಾಕಷ್ಟು ಭದ್ರತೆ ಒದಗಿಸೋಕೆ ಮಸೂದೆ ಒತ್ತು ನೀಡಿದೆ. ಇದಕ್ಕಾಗಿ ರಾಜ್ಯ ಸರ್ಕಾರ 120 ಕೋಟಿ ರೂಪಾಯಿಯನ್ನ ಮಂಜೂರು ಮಾಡಿದೆ. ಮೇಲ್ಮನೆಯಲ್ಲಿ ಈ ಮಸೂದೆ ಸೆಪ್ಟೆಂಬರ್ 5ರಂದು ಮಂಡನೆಯಾಗಲಿದೆ. ಬಳಿಕ ರಾಜ್ಯಪಾಲರ ಸಹಿಗಾಗಿ ಕಳಿಸಲಾಗುತ್ತೆ. ಆರ್ಜಿಕರ್ ಆಸ್ಪತ್ರೆಯಲ್ಲಿ ವೈದ್ಯರ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದ ಮಮತಾ ಬ್ಯಾನರ್ಜಿ ಸರ್ಕಾರ ಇದೀಗ ಐತಿಹಾಸಿಕ ಮಸೂದೆ ಅಂಗೀಕರಿಸುವ ಮೂಲಕ ಅತ್ಯಾಚಾರಿಗಳಿಗೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸೋಕೆ ಮುಂದಾಗಿದೆ. ಈ ಮೂಲಕ ಅತ್ಯಾಚಾರಕ್ಕೆ ಅಂತ್ಯ ಹಾಡುವ ನಿಟ್ಟಿನಲ್ಲಿ ಇದು ಬಹಳ ದೊಡ್ಡ ಹೆಜ್ಜೆಯಾಗಿದೆ. ಮಹಿಳೆಯರ ಸುರಕ್ಷತೆಗಾಗಿ ಪರಿಣಾಮಕಾರಿ ಕಾನೂನು ಜಾರಿಗೊಳಿಸುವಲ್ಲಿ ವಿಫಲವಾಗಿರುವ ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ಸರ್ಕಾರವಿರುವ ರಾಜ್ಯಗಳ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಬೇಕು ಅಂತ ಮಮತಾ ಬ್ಯಾನರ್ಜಿ ಒತ್ತಾಯಿಸಿದ್ದಾರೆ. ಅತ್ಯಾಚಾರ ತಡೆ ಮಸೂದೆ ವಿಧಾನಸಭೆಯಲ್ಲಿ ಅಂಗೀಕಾರವಾದ ಬಳಿಕ ಮಾತನಾಡಿದ ಅವರು, ತ್ವರಿತ ತನಿಖೆ, ಶೀಘ್ರ ನ್ಯಾಯ ಮತ್ತು ಅಪರಾಧಿಗಳಿಗೆ ಹೆಚ್ಚಿನ ಶಿಕ್ಷೆ ನೀಡುವುದು ಈ ಮಸೂದೆಯ ಉದ್ದೇಶ ಅಂತ ಹೇಳಿದ್ದಾರೆ. ಮಹಿಳೆಯರ ಮೇಲಿನ ಅತ್ಯಾಚಾರ ಮಾನವೀಯತೆಯ ವಿರುದ್ಧದ ಒಂದು ಶಾಪ. ಇಂತಹ ಕೃತ್ಯಗಳನ್ನು ತಡೆಗಟ್ಟೋಕೆ ಸಾಮಾಜಿಕ ಸುಧಾರಣೆಯ ಅಗತ್ಯವಿದೆ ಅಂತ ಮಮತಾ ಹೇಳಿದ್ದಾರೆ. ಮಮತಾ ಬ್ಯಾನರ್ಜಿ ಸರ್ಕಾರದ ಈ ಅತ್ಯಾಚಾರ ತಡೆ ಮಸೂದೆ ಈಗ ಮೋದಿ ಸೇರಿದಂತೆ ಇಡೀ ಬಿಜೆಪಿಗೆ ಇಕ್ಕಟ್ಟು ತಂದಿಟ್ಟಿದೆ. ಮಾತಿನಲ್ಲಿ ಮಾತ್ರವೇ ನಾರಿ ಶಕ್ತಿ ಅಂತ ಹೇಳ್ತಿದ್ದವರು ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಏನನ್ನೂ ಮಾಡಿಲ್ಲ ಅನ್ನೋದು ದೇಶಕ್ಕೇ ಗೊತ್ತಿದೆ. ಅತ್ಯಾಚಾರಿಗಳು, ಲೈಂಗಿಕ ದೌರ್ಜನ್ಯ ಎಸಗಿದವರು ಅವರದ್ದೇ ಪಕ್ಷದವರಾಗಿರೋದು ಮತ್ತು ಅವರ ರಕ್ಷಣೆಗೆ ಮೋದಿ ಸರ್ಕಾರ ಸೇರಿದಂತೆ ಬಿಜೆಪಿ ಪ್ರತಿ ಬಾರಿನೂ ನಿಂತಿದೆ ಅನ್ನೋದು ಬಯಲಾಗ್ತಾನೆ ಇದೆ. ಈಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಮಾತ್ರವಲ್ಲ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್, ಉತ್ತರಾಖಂಡ ಸಿಎಂ ಪುಷ್ಕರ್ ಸಿಂಗ್ ಧಾಮಿ, ಮಧ್ಯಪ್ರದೇಶದ ಸಿಎಂ ಮೋಹನ್ ಯಾದವ್, ರಾಜಸ್ಥಾನದ ಸಿಎಂ ಭಜನ್ ಲಾಲ್ ಶರ್ಮಾ, ಹರಿಯಾಣ ಸಿಎಂ ನಯಾಬ್ ಸಿಂಗ್ ಸೈನಿ, ಅಸ್ಸಾಂ ಸಿಎಂ ಹಿಮಂತ ಬಿಸ್ವ ಶರ್ಮಾ ಎಲ್ಲರೂ ತಮ್ಮ ಹೊಣೆಗಾರಿಕೆ ಬಗ್ಗೆ ಉತ್ತರ ಕೊಡಲೇಬೇಕಾಗಿದೆ. ಬಿಜೆಪಿಗೆ ಯಾಕೆ ಈಗ ಇಕ್ಕಟ್ಟಿನ ಸ್ಥಿತಿ ಅಂತಂದ್ರೆ, ಬಂಗಾಳ ವಿಧಾನ ಪರಿಷತ್ನಲ್ಲಿ ಮಸೂದೆ ಅಂಗೀಕಾರವಾದ ಬಳಿಕ ರಾಜ್ಯಪಾಲರ ಬಳಿಗೆ ಸಹಿಗಾಗಿ ಹೋಗಲಿದೆ. ಮಹಾರಾಷ್ಟ್ರದಲ್ಲಿ ಆದಂತೆ ರಾಜ್ಯಪಾಲರು ಅಂಕಿತ ಹಾಕೋಕೆ ವಿಳಂಬ ಮಾಡಿದ್ರೆ ಬಿಜೆಪಿಯ ಬಣ್ಣವೇ ಬಯಲಾಗಲಿದೆ. ಒಂದು ವೇಳೆ ಅಂಕಿತ ಹಾಕಿದ್ರೆ ಬಿಜೆಪಿ ಸರ್ಕಾರವಿರುವ ರಾಜ್ಯಗಳಲ್ಲಿ ಇಂಥದ್ದೇ ಮಸೂದೆಯನ್ನ ತರೋದು ಯಾವಾಗ ಅನ್ನೋ ಪ್ರಶ್ನೆ ಏಳುತ್ತೆ. ಇದು ದೊಡ್ಡ ಸಂದಿಗ್ಧ ತಂದಿರೋದು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿತ್ಯನಾಥ್ಗೆ. ಮಹಿಳೆಯರ ವಿರುದ್ಧದ ಅಪರಾಧಗಳಲ್ಲಿ ಮೋದಿ ಸರ್ಕಾರದ ಅಂಕಿಅಂಶಗಳೇ ಹೇಳುವ ಹಾಗೆ ದೇಶದ ನಂಬರ್ 1 ರಾಜ್ಯ ಅಂದ್ರೆ ಅದು ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಮಹಿಳೆಯರ ಪಾಲಿಗೆ ದೇಶದಲ್ಲಿ ಅತ್ಯಂತ ಅಸುರಕ್ಷಿತ ಮತ್ತು ಅಪಾಯಕಾರಿ ರಾಜ್ಯ. ಇನ್ನೂ ದೊಡ್ಡ ವ್ಯಂಗ್ಯ ಅಂತಂದ್ರೆ, ಉತ್ತರ ಪ್ರದೇಶದ ಅನೇಕ ಬಿಜೆಪಿ ನಾಯಕರೇ ಅತ್ಯಾಚಾರ, ಕೊಲೆಯಂತಹ ಅಪರಾಧ ಕೃತ್ಯಗಳಿಂದ ಕುಖ್ಯಾತರಾದವರು. ಕುಲ್ದೀಪ್ ಸಿಂಗ್ ಸೆಂಗಾರ್ ಅನ್ನುವಾತನಿಂದ ಹಿಡಿದು ಚಿನ್ಮಯಾನಂದವರೆಗೆ ಉತ್ತರ ಪ್ರದೇಶ ಬಿಜೆಪಿಯಲ್ಲಿ ಇಂತಹ ಗಂಭೀರ ಆರೋಪ ಹೊತ್ತವರಿಗೆ ಕಡಿಮೆ ಇಲ್ಲ. ಬಿಲ್ಕಿಸ್ ಬಾನು ಅತ್ಯಾಚಾರಿಗಳನ್ನ ಅವಧಿಗೆ ಮೊದಲೇ ಬಿಡುಗಡೆಗೊಳಿಸಿ ಹಾರ ಹಾಕಿ ಸ್ವಾಗತಿಸಿ ಸಿಹಿ ಹಂಚಿ ಸಂಭ್ರಮಿಸುವ ಘನ ಪರಂಪರೆ ಇರುವುದು ಕೂಡ ಬಿಜೆಪಿಯಲ್ಲೇ. ಇದೇ ಬಿಜೆಪಿ, ಇದೇ ಮೋದಿ ಸರ್ಕಾರ ಮಹಿಳೆಯರ ಸುರಕ್ಷತೆಯ ವಿಚಾರದಲ್ಲಿ ಹೇಗೆ ತೀರಾ ದ್ವಂದ್ವ ಧೋರಣೆ ಅನುಸರಿಸುತ್ತಿದೆ ಅನ್ನೋದಕ್ಕೆ ಉದಾಹರಣೆ ಮಹಾರಾಷ್ಟ್ರ ಸರ್ಕಾರ 2020ರಲ್ಲೇ ತಂದಿದ್ದ ಮಸೂದೆಯನ್ನ ಇವತ್ತಿಗೂ ಹಾಗೆ ಬದಿಗೆ ಸರಿಸಿ ಕೂತಿರೋದು. ಮಹಾರಾಷ್ಟ್ರದಲ್ಲಿ 2020ರಲ್ಲಿ ಉದ್ಧವ್ ಠಾಕ್ರೆ ನೇತೃತ್ವದ ಮಹಾವಿಕಾಸ್ ಅಘಾಡಿ ಸರ್ಕಾರ
ಮಹಿಳೆಯರ ಸುರಕ್ಷತೆಗಾಗಿ ಶಕ್ತಿ ಅಪರಾಧಿಕ ಮಹಾರಾಷ್ಟ್ರ ಸಂಶೋಧನಾ ವಿಧೇಯಕ ಅಂಗೀಕರಿಸಿತ್ತು. ಕೇಂದ್ರ ಮತ್ತು ರಾಷ್ಟ್ರಪತಿ ಅಂಕಿತಕ್ಕಾಗಿ ಕಳಿಸಲಾಗಿತ್ತು. ಆದರೆ ಅದನ್ನ ಬದಿಗೆ ಸರಿಸಲಾಯಿತು ಮತ್ತು ಇವತ್ತಿಗೂ ಅದು ಹಾಗೆ ಬಿದ್ದಿದೆ. ಎನ್ಸಿಪಿಯ ಶರದ್ ಪವಾರ್ ಬಣದ ಸಂಸದೆ ಅದರ ಬಗ್ಗೆ ಪ್ರಸ್ತಾಪಿಸಿ ಮೋದಿ ಅವರನ್ನ ನೆನಪಿಸಿದ್ರು. ಮೋದಿ ಸರ್ಕಾರ ಏನನ್ನೂ ಮಾಡಿಲ್ಲ, ಮಹಾರಾಷ್ಟ್ರದಲ್ಲಿರುವ NDA ಸರ್ಕಾರ ಕೂಡ ಏನನ್ನೂ ಮಾಡಿಲ್ಲ. ಈಗ ಬಂಗಾಳ ಸರ್ಕಾರ ಅತ್ಯಾಚಾರ ತಡೆ ಮಸೂದೆ ತಂದಿರುವಾಗ ನರೇಂದ್ರ ಮೋದಿ ಸರ್ಕಾರ ಉತ್ತರಿಸಲೇಬೇಕಾದ ಪ್ರಶ್ನೆಗಳು ಬಹಳ ಇವೆ. ಆದರೆ ಅದು ಉತ್ತರಿಸತ್ತಾ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.